ಎಲ್ಲರೂ ಹೋಗ್ತಿರ್ಬೇಕಿದ್ರೆ ಅಫ್ಕೋರ್ಸ್ ಎಲ್ಲರೂ ಮಾತಾಡಿಸ್ಬಿಟ್ಟು ಹಗ್ ಮಾಡಿಕೊಂಡು ಹೋಗ್ತಾರೆ. ಆದರೆ ಫಸ್ಟ್ ಟೈಮು ನೀವಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದ ಫ್ರೆಂಡ್ಸು ಸಂಗೀತ ಮತ್ತು ನೀವು ಹಗ್ ಮಾಡ್ಕೊಳ್ಳೋದೇ ಇಲ್ಲ. ಜೊತೆಗೆ ನೀವೊಂದು ಮಾತು ಹೇಳ್ತೀರಿ ಸಂಗೀತ ಅವ್ರಿಗೆ, ಅಂದರೆ ಶೃಂಗೇರಿಗೆ ಹೋಗ್ಬಿಟ್ಟು ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲ್ತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲೋ ಒಂದು ಕಡೆ ತುಂಬಾ ಟೀಕೆ ವ್ಯಕ್ತವಾಗ್ತಿದೆ. ಅಂದರೆ ತನಿಷಾ ಅವರು ಸಂಗೀತ ಅವ್ರಿಗೆ ಹೇಳಿರೋದು ಸರಿಯೇ, ಅಂದರೆ ಲೈಕ್ ಅದನ್ನು ನಾವು ತಪ್ಪು ಅಂತ ಹೇಳಲ್ಲ, ಅದು ಅವ್ರ ಅನಿಸಿಕೆ. ಆದರೆ ಶೃಂಗೇರಿ ಅನ್ನೋ ವರ್ಡ್ ತಗೋಬಾರ್ದಾಗಿತ್ತು, ಊರಿನ ಹೆಸರು ಅಂತ ಹೇಳ್ಬಿಟ್ಟು. ಸೊ ಏನು ಹೇಳಿ? ಊರಿನ ಹೆಸರು ತಗೊಳ್ಬಾರ್ದಾಗಿತ್ತು ಅಂತ ನನಗೇನು ಅನಿಸಲ್ಲ. ಯಾಕಂತಂದರೆ ನಾನು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ, ಅವರು ಎಲ್ಲೆಲ್ಲೋ ಓದಿದ್ದೀನಿ ಅಂತ ಒಂದಷ್ಟು ಡಿಸ್ಕಷನ್ಗಳಾಗಿದೆ. ಬಟ್ ಅವರು ನಾವು ಎಷ್ಟೇ ರೆಸ್ಪೆಕ್ಟ್ ಕೊಟ್ರು, ಎಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು, ಎಷ್ಟೇ ಅವ್ರ ಪರವಾಗಿ ನಿಂತ್ಕೊಂಡಿದ್ರು, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ಸ್ಪಾಟಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇದರ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೆ ನೋಡೋಕ್ಕೂ ಸಿಕ್ಕಿರಬಹುದು. ಮಾತಾಡಿದ್ರೆ ರೀಸನ್ಸೇ ಇಲ್ಲ, ರೆಸ್ಪೆಕ್ಟ್ ಕೊಡೋಲ್ಲ, ಅದಕ್ಕೆ ನಾನು ಇವರನ್ನು ನಾಮಿನೇಟ್ ಮಾಡ್ತೀನಿ ಅಂತಾರೆ. ಇವ್ರು ಯಾರೋ ನಂತರ ರೂಡಾಗಿ ಮಾತಾಡ್ತಾರೆ, ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತಾರೆ. ಅವ್ರು ಮಾತಾಡೋಷ್ಟು ರೂಡಾಗಿ ಆ ಮನೆಯಲ್ಲಿ ಪ್ರಾಬಬ್ಲಿ ಬೇರೆ ಯಾರೂ ಮಾತಾಡಿಲ್ಲ. ಸೊ ಆ ರೂಡ್ನೆಸ್ಸು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ರೆಸ್ಪೆಕ್ಟನ್ನು ಕಲಿಬೇಕು ಅಂತಂದರೆ ಊರಿಗೆ ಹೋಗಬೇಕು, ಬೇರೆ ಎಲ್ಲೂ ನಾನು ಕಲಿಯೋಕ್ಕಾಗಲ್ಲ. ಆ್ಯಂಡ್ ಅವ್ರು ಏನು ಹೇಳ್ತಾರೆ ನನಗೆ ಮಾತ್ರ ಗೊತ್ತು ಅನ್ನೋದೇನಿದೆ, ಆ ರೀತಿ ನಮ್ಮ ಮನೆಗಳಲ್ಲಾಗಲಿ, ನಮ್ಮ ಏನಂತಾರೆ ನಮ್ಮ ಊರುಗಳಲ್ಲಾಗಲಿ ಕಲಿಸ್ಲಿಲ್ಲ. ಸೊ ಊರಿನ ಮೇಲೆ ನನಗೆ ಪ್ರಾಬ್ಲಮ್ ಇಲ್ಲ, ಇವ್ರು ಅಲ್ಲೇ ಕಲಿಬೇಕು ಅಂತ ಹೇಳೋದ್ರಿಂದ ನಾನು ಅಲ್ಲೇ ಹೋಗಿ ಕಲ್ತು ಬರ್ತೀನಿ ಅಂತ. ಯಾಕಂದರೆ ಅವ್ರ ರೀತಿನ ನಾನು ಕಲಿಬೇಕು ಅಂದರೆ ಅವ್ರ ಊರಿಗೆ ಹೋಗಬೇಕಾಗತ್ತೆ. ನಮ್ಮೂರಿಗೆ ಹೋಗ್ಬಿಟ್ಟು ನಾನು ಬೇರೆಯವ್ರ ರೀತಿನ ಕಲ್ತ್ಕೊಂಬರೋಕ್ಕಾಗಲ್ಲ. ಸೊ ನಾನು ಅವ್ರ ಊರಿಗೆ ಹೋಗಿ ಕಲ್ತ್ಕೊಂಬಂದ್ರೆ ಸರಿ, ಕಲಿಯೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಆ್ಯಂಡ್ ಅವ್ರು ಕಲ್ತಿರೋದೆಲ್ಲ ಸರಿ ಅಂತ ನಾನು ಹೇಳಲ್ಲ, ಅದನ್ನು ನಾನು ಕಲಿಬೇಕು ಅಂದರೆ ಅಲ್ಲೇ ಹೋಗಬೇಕು ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ರೆಸ್ಪೆಕ್ಟ್ ಅನ್ನೋದು ಅವ್ರು ಕೊಡಬೇಕು, ಆವಾಗಲೇ ಅವ್ರಿಗೆ ಸಿಗೋದು. ಸೊ ಇವ್ರಿಗೆ ಇಲ್ಲಿ ನಾನು ಕಲ್ತ್ಕೊಂಡು ಬರ್ತೀನಿ ಅಂತಂದೆ, ಕಲ್ತ್ಕೊಂಬಂದು ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ. ಆ ಊರಿಗೆ ಹೋಗ್ತೀನಿ, ನನ್ನ ಪ್ಲ್ಯಾನ್ಸ್ ಇದೆ, ನಾನು ದೇವ್ರ ಹತ್ರ ಹೋಗ್ತೀನಿ, ಕೇಳ್ಕೊಳ್ತೀನಿ, ನನಗೆ ರೆಸ್ಪೆಕ್ಟ್ ಕೊಡೋದು ಕಲ್ಸಮ್ಮ ತಾಯಿ ಅಂತ ಕೇಳಿಸ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಪ್ರೇ ಮಾಡ್ಕೊಂಡು ನಾನು ಬರ್ತೀನಿ. ಎಲ್ಲೋ ಒಂದು ಕಡೆ ಅದೇ ಶಾರದಾಂಬೆ ನೆಲೆಸಿರೋ ನಾಡು ಶೃಂಗೇರಿ. ಸೊ ಅವರು ಊರಿಂದು ಬಗ್ಗೆ ತಗೋಬಾರ್ದಾಗಿತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ರಿಗ್ರೆಟ್ಸ್ ಏನಾದರೂ ಇದೆಯಾ, ಮತ್ತು ವಾಪಸ್ ಏನಾದರೂ ತಗೊಳ್ತೀರಾ? ಇಲ್ಲ, ಖಂಡಿತ ತಗೊಳ್ಳಲ್ಲ. ಯಾಕಂತಂದರೆ ವಿದ್ಯೆಯನ್ನು ಕಲಿಸೋದು ಸರಸ್ವತಿ. ನಮಗೆ ಶಾರದಾಂಬೆ ಕೂಡ ನಾವು ಪೂಜೆ ಮಾಡ್ತೀವಿ. ನಮಗೆ ವಿದ್ಯೆ ಅನ್ನೋ ಒಂದು ವಿಚಾರ ಬಂದಾಗ, ಕಲಿಯುವಂಥ ವಿಚಾರ ಬಂದಾಗ ನಾನು ಅಲ್ಲಿ ಹೋಗಿ ಕಲ್ತ್ಕೊಂಬರ್ತೀನಿ. ಕಲಿಯೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆ್ಯಂಡ್ ನನಗೆ ರೆಸ್ಪೆಕ್ಟ್ ಕೊಡೋಕೆ ಆ್ಯಕ್ಚುಲಿ ಬರುತ್ತೆ. ಸೊ ಅದನ್ನು ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನನಗೆ ಬರುತ್ತೆ ರೆಸ್ಪೆಕ್ಟ್ ಕೊಡೋದಕ್ಕೆ. ಇನ್ನೂ ಹೆಚ್ಚು ಕಲಿಬೇಕು ಅಂದರೆ ನಾನು ಶೃಂಗೇರಿಗೆ ಹೋಗಿ ಶಾರದಾಂಬೆ ಹತ್ರ ಕಲ್ತ್ಕೊಂಬರ್ತೀನಿ. ಅದರಲ್ಲಿ ನನಗೆ ನಾನು ಹೇಳಿದ ಮಾತು ರಿಗ್ರೆಟು, ನಾನು ತಪ್ಪಾಗಿ ಆಗ್ಬಿಟ್ಟಿದೆ, ಅದೆಲ್ಲ ಎಂಥದೂ ಇಲ್ಲ. ನನಗೆ ಕಲಿಬೇಕು ಅನ್ನಿಸ್ತು, ನಾನು ಹೋಗಿ ಕಲ್ತ್ಕೊಂಬರ್ತೀನಿ. ಅವ್ರಿಗೆ ಬೇಕಾಗಿದ್ದ ರೀತಿನಲ್ಲೂ ಕಲ್ತ್ಕೊಂಬರ್ಬಹುದು, ನನಗೆ ಬೇಕಾದ ರೀತಿನಲ್ಲೂ ನಾನು ಕಲ್ತ್ಕೊಂಬರ್ಬೋದು. ನಾನು ಕಲ್ತ್ಕೊಂಬರ್ತೀನಿ. ಕಲಿಯೋದ್ರಲ್ಲಿ ತಪ್ಪೇನಿಲ್ಲ, ಜೀವನ ಪೂರ್ತಿ ಕಲಿತಾ ಇರ್ಬೋದು.